ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚೆಚ್ಚು ಶೇರ್ ಮಾಡ್ತಾಯಿರಿ, ಹೆಚ್ಚೆಚ್ಚು ಲೈಕ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಡ್ಸ್ ಹಾಕಿ ಬ್ರೈಡಲ್ ಕುಚ್ಚು ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಕುಚ್ಚನ್ನ ನೀವು ಈಸಿಯಾಗಿ ಹಾಕ್ಬೋದು. ಬೇಬಿ ಕುಚ್ಚು ಹಾಕೋರಾಗಲಿ, ಕ್ರೋಶದಲ್ಲಿ ಬಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅವರು ಇದನ್ನು ಆರಾಮಾಗಿ ಮಾಡ್ಬೋದು ಅಂತಲೇ ಹೇಳ್ತೀನಿ ನಾನು. ಮತ್ತು ತಡ ಯಾಕೆ ಮಾಡೋದು, ತಡ ಮಾಡ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಅಪ್ಡೇಟ್ ನಿಮಗೆ ನೋಟಿಫೈ ಆಗುತ್ತೆ. ಈ ಬೇಬಿ ಕುಚ್ಚಿಗೆ ನೀವು ಬೇಕಂದರೆ 300 to 350 ಆರ್ 400 rupees ಚಾರ್ಜ್ ಮಾಡ್ಬೋದು. ಅಂದರೆ ಏರಿಯಾ ಮೇಲೆ ಡಿಪೆಂಡ್, ನಿಮಗೆ ನೀವು ಯಾವ ಏರಿಯಾ ಅಂದರೆ ನೀವು ಸರೌಂಡಿಂಗಲ್ಲಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬೇಕಾದರೂ ನೀವು ಆ ರೀತಿ ಚಾರ್ಜ್ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ಗೆ ನಾನಿಲ್ಲಿ ಕ್ರೋಶದಲ್ಲಿ ಒಂದು ಬೀಡ್ಸು ಮತ್ತು ಒಂದು ಕುಚ್ಚಿಗೆ ಆಗೋ ಥರ ಹಾಕ್ಕೊಂಡಿದ್ದೀನಿ. ಇದು ಹಾಕೋದು ಹೇಗೆ ಅಂತ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಇಷ್ಟೊಂದು ವಿಡಿಯೋಸ್ ಅಪ್ಡೇಟ್ ಮಾಡಿದ್ದೀನಿ, ನನ್ನದು ಚಾನಲ್ನಲ್ಲೆಲ್ಲ ಇದೆ, ಅದು ಚೆಕ್ ಮಾಡಿ ನೀವು ಬೇಕಾದ್ರೆ ಇದು ಹೇಗೆ ಹಾಕೋದು ಅನ್ನೋದನ್ನು ನೋಡ್ತಾ ಇರ್ಬೋದು. ಇದು ಒಂದು ಕುಚ್ಚು ಹಾಕೋ ಜಾಗ ಬಿಟ್ಟು ಮತ್ತು ಒಂದು ಬೀಡ್ಸನ್ನು ಕ್ರೋಶದಲ್ಲಿ ಹಾಕ್ಕೊಂಡು ಹೋಗಿದ್ದೀನಿ ನಾನು. ಆ ಕ್ರೋಶದಲ್ಲಿ ಒಂದು 8 ಎಳೆ ತೊಗೊಂಡು ನಾನು ಈ ರೀತಿ ಹಾಕಿದ್ದೀನಿ ತಿಕ್ಕಾಗಿ. ನೋಡ್ತಾ ಇರ್ಬೋದು ನೀವು ಅದು ಹೇಗೆ ಬಂದಿದೆ ಅಂತ. ಮತ್ತು ಈಗಾದರೂ ಅಂದರೆ ಎಲ್ಲ ಬೇರೆ ನಾನು ವಿಡಿಯೋ ಹಾಕಿರೋದ್ರಲ್ಲಿ ಈ ರೀತಿ ಸ್ಟೆಪ್ ಹಾಕಿ ಮತ್ತು ಬೇಬಿ ಕುಚ್ಚು ಹಾಕ್ಬಿಟ್ಟು ಹಾಕೋದನ್ನ ತೋರಿಸಿದ್ದೀನಿ. ಬಟ್ ಇದು ಡಬಲ್ ಲೇಯರ್ ಬಂದಿದೆ, ಅಂದರೆ ಕೆಳಗಡೆ ಮತ್ತು ಸಣ್ಣ ಸಣ್ಣ ಮಣಿದು ಬಂದಿದೆ. ಅದನ್ನು ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಅಂದರೆ ಕುಚ್ಚು ಹಾಕ್ತೀವಲ್ವ, ಆ ಜಾಗದಲ್ಲಿ ಈ ರೀತಿ ಒಂದು ಸಲ ಡಬಲ್ ಕ್ರೋಶನ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಗಮನ ಇಟ್ಟು ನೋಡಿ ಯಾವ ಥರ ಅಂತ. ಇದಾದಮೇಲೆ ಒಂದು ಕ್ರೋಶ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ನಾನು 5 ಮಣಿಗಳನ್ನ ತೊಗೊಂಡಿದ್ದೀನಿ. ಈಗ ಡಬಲ್ ಕ್ರೋಶ ಹಾಕೊಂಡಾದ್ಮೇಲೆ ಈ ರೀತಿ ಅಲ್ಲಿ ದಾರ ಇರುತ್ತಲ್ಲ, ಆ ದಾರಕ್ಕೆ ನೀವು 5 ಮಣಿಗಳನ್ನ ಹಾಕಬೇಕು ಆ ಜಾಗಕ್ಕೆ. ನೋಡಿ, ಈಗ ನಾನು 5 ತೊಗೋತಾ ಇದ್ದೀನಿ, ಸಣ್ಣ ಸಣ್ಣ ಮಣಿಗಳು. ಒಂದು ದೊಡ್ಡ ಮಣಿ ಗುಂಡನ್ನು ಹಾಕ್ಕೊಂಡು ಹೋಗಿದ್ದೀನಿ ನಾನು ಫುಲ್ಲು. ಈಗ ಇದು ಚಿಕ್ಕ ಗುಂಡನ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ. 5 ತೊಗೊಂಡಿದ್ದೀನಿ. ಈ ರೀತಿ ಒಟ್ಟಿಗೆ ತೊಗೊಂಡು ಅದರಲ್ಲಿ ದಾರ ಏನಿರುತ್ತೆ ಆ ದಾರಕ್ಕೆ ನೀಟಾಗಿ ಎಲ್ಲನೂ ಒಳಗಡೆ ದಾರದೊಳಗಡೆ ಹೋಗಂಗೆ ಮಾಡ್ಕೋಬೇಕು. ನೋಡಿ, ಎಲ್ಲ ಒಂದೇ ಸಲ ಹೋಯ್ತು ಅಲ್ಲ, ಎಷ್ಟು ಈಸಿಯಾಗಿ ಹೋಯ್ತು. ಒಂದು ಎರಡು ಮಾಡಿದಾದ್ಮೇಲೆ 3ನೇದಕ್ಕೆ ಈಸಿ ಆಗಿಬಿಡುತ್ತೆ ನಿಮಗೆ. ಈಗ ಇಲ್ಲೊಂದು ಕ್ರೋಶೆ ಹಾಕ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶೆ ನಾಟ್ ಹಾಕೊಂಡಾದ್ಮೇಲೆ ಈಗ ಅದನ್ನು ಬಂದು ನೋಡಿ ಈ ಥರ ರೌಂಡ್ ಬರೋ ಥರ ಇಟ್ಕೊಂಡು, ಅದು ಆ ಬೀಡ್ ಏನು ಹಾಕಿರ್ತೀವಿ ನಾವು ಅದು ಕರೆಕ್ಟಾಗಿ ಅದ್ರ ಸುತ್ತ ಬರೋ ಥರ ಮಾಡ್ಕೊಂಡು ಈ ರೀತಿ ತಗೊಂಡು ಒಳಗಡೆಯಿಂದ ಬಂದು ಇಲ್ಲೂ ಡಬಲ್ ಕ್ರೋಶೆ ಹಾಕಬೇಕು. ಇಲ್ಲೂ ನೋಡಿ ನಾನು ಇಲ್ಲಿ ಹಾಕ್ತಿದ್ದೆ. ನೋಡಿ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ, ಅದು ನಿಮಗೆ ಟಫ್ ಅಂತಲೇ ಅನಿಸೋದಿಲ್ಲ, ಈಸಿಯಾಗೇ ಆಗಿಬಿಡುತ್ತೆ, ಕುತ್ಕೊಳ್ಳುತ್ತೆ. ಈಗ ಅಲ್ಲಿ ಕುಚ್ಚು ಹಾಕೋ ಜಾಗದಲ್ಲಿ ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಂಡೋಗಿ, ಯಾಕಂದರೆ ಅಲ್ಲಿ ಕುಚ್ಚು ಹಾಕ್ತೀವಲ್ವ, ಸೊ ನಾವು ಹೇಗೆ ಹಾಕಿದ್ರೂ ಅದನ್ನು ಕಾಣಿಸೋದಿಲ್ಲ. ಸೊ ಹಾಗಾಗಿ ಡಬ್ಬಲಾಗಿ ಹಾಕ್ಕೊಂಡೋಗಿ, ದೊಡ್ಡದಾಗೆ ಹಾಕ್ಕೊಂಡೋಗಿ. ಈಗ ಮತ್ತೆ ಇನ್ನೊಂದು ಹಾಕೋಕ್ಕೂ ತೋರಿಸ್ತೀನಿ ನಾನು. ನೋಡಿ, ಈಗ ಅಲ್ಲಿ ಮಿಡಲಲ್ಲಿ ಈ ಥರ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕಬೇಕು. ಡಬಲ್ ಕ್ರೋಶೆ ಹಾಕಿ ಆ ಥ್ರೆಡ್ಡನ್ನು ಉದ್ದದಾಗಿ ಬಿಟ್ಕೋಬೇಕು. ನೋಡಿ, ಈಗ ನಾನು ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ಆ ಥ್ರೆಡ್ಡನ್ನ ಉದ್ದದಾಗಿ ಬಿಟ್ಕೊಂಡು ಆ ಬೀಡ್ಸ್ ಏನಿರುತ್ತೆ ಸುತ್ತ ಹಾಕಿದ್ದೀನಲ್ಲ, ಆ ಬೀಡ್ಸ್ ಏನಿರುತ್ತೆ ಆ ಬೀಡ್ಸನ್ನು ಮತ್ತೆ 5 ಬೀಡ್ಸ್ಗಳನ್ನ ತಗೊಂಡು ಆ ದಾರದೊಳಗಡೆ ಹೋಗಿಸ್ಬೇಕು. ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಅದು ಹೇಗೆ ಹಾಕೋದು ಅಂತ. ನೋಡ್ತಾ ಇರಿ ಹಾಗೆ, ಅಂದರೆ ಇದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಈಗ ದಾರ ಇರುತ್ತಲ್ವ, ಈ ದಾರದೊಳಗಡೆ 5 ಮಣಿಗಳನ್ನ ಹಾಕಬೇಕು. ಬೇಕಂದರೆ 6 ಹಾಕೋಬೋದು ನೀವು, ಅಂದರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ, ಅಂದರೆ ನೀಟಾಗಿ ಸ್ಟಿಫ್ ಆಗಿರೋದಿಲ್ಲ ಅಂದ್ಬಿಟ್ಟು ನಾನು 5 ಹಾಕಿದ್ದೀನಿ. ನಿಮ್ಗೆ ಇನ್ನೂ ಕೆಳಗಡೆ ಬರಬೇಕು ಅನ್ನೋದಾದರೆ 6 ಹಾಕೋಬೋದು ನೀವು. ನಾನಿಲ್ಲಿ 5 ಮಣಿಗಳನ್ನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಅದನ್ನೆಲ್ಲ ಒಟ್ಟಿಗೆ ಆ ದಾರದೊಳಗಡೆ ಹಾಕಿ ಹಿಂಗೆ ಎಳ್ಕೋಬೇಕು. ನೀವು ಹುಷಾರಾಗಿ ಹಾಕಬೇಕು, ಯಾಕಂದರೆ ಅದು ದಾರ ಬೇರೆ
6 ಎಳೆಯಿಂದ 8 ಎಳೆ ದಾರ ಇರುತ್ತೆ. ಸೊ ಅದೆಲ್ಲ ಒಳಗಡೆ ಹೋಗಬೇಕು ಈ ಬೀಡ್ಸ್ ಒಳಗಡೆ. ಸೊ ಹಾಗಾಗಿ ಹುಷಾರಿಗೆ ನೋಡಿ ಹಾಕೋಬೇಕು. 1-2-3 ಸಲ ಕೈ ಅಭ್ಯಾಸ ಆಯಿತು ಅಂತಂದರೆ ಬೇಗನೆ ಹಾಕ್ಬೋದು. ಈಗ ಆ ದಾರದೊಳಗಡೆಯಿಂದ ಈ ಮಣಿಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಬಂತಲ್ಲ. ಈಗ ಅಲ್ಲೊಂದು ಕ್ರೋಶೆ ಹಾಕಬೇಕು. ಅಲ್ಲಿ ಹಾಕಾದ್ಮೇಲೆ ಮತ್ತೆ ಈ ತುದಿಗೆ ಬಂದು ಈ ತುದಿಯಿಂದ ಈ ತುದಿಗೆ ಬಂದು ಮತ್ತೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಬೇಕು. ನೋಡ್ತಾ ಇದ್ದೀರಲ್ವ, ಅದು ಹಾಕೋದು ಹೇಗಿಂದ ಗೊತ್ತಾಯ್ತಲ್ಲ. ಈ ರೀತಿ ಡಬಲ್ ಕ್ರೋಶೆ ಹಾಕ್ಬೇಕು. ನೋಡಿ ಅದೆಷ್ಟು ನೀಟಾಗಿ ಅದ್ರ ಸುತ್ತ ಬಂತು ಅಂತ ಅಲ್ಲ, ಕಾಣಿಸ್ತಲ್ಲ ಈಗ ಎಷ್ಟು ನೀಟಾಗಿ ಬಂದಿದೆ. ಇದು ನೋಡ್ತಾ ಇರ್ಬೋದು ನೀವು. ತುಂಬ ಈಸಿ ಕೂಡ ಮತ್ತು ಬೇಗನೆ ಆಗುತ್ತೆ ಕ್ರೋಶದಲ್ಲಿ ಹಾಕೋದು, ಮತ್ತು ನೋಡೋದಕ್ಕೆ ಚೆನ್ನಾಗೂ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು. ಈಗ ಫಸ್ಟಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ಹಾಕಾದಾದ್ಮೇಲೆ ಹೇಗೆ ಕಾಣ್ತಿದೆ ಅಂತ. ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡಾಗೂ ಕಾಣಿಸ್ತಾ ಇದೆ ಕೂಡ. ಬ್ರೈಡಲ್ಗಳಿಗೆಲ್ಲ ಹಾಕ್ಬೋದು ಇದನ್ನು. ಮತ್ತು ಏನು ಅಷ್ಟೊಂದು ರಿಸ್ಕ್ ಅಂತಲೇ ಏನಿಲ್ಲ. ಒಂದು ಬೀಡ್ ಹಾಕಾದ್ಮೇಲೆ ಈ ರೀತಿ ಡಬಲ್ ಬೀಡ್ ಹಾಕೋದ್ರೆ ಆಯಿತು. ಮತ್ತು ಅಲ್ಲಿ ಮಧ್ಯೆ ಸ್ಪೇಸ್ ಬಿಟ್ಟಿರೋದ್ರಲ್ಲಿ ನಾನು ಬೇಬಿ ಕುಚ್ಚನ್ನು ಹಾಕ್ತೀನಲ್ಲಿ ಆ ಜಾಗದಲ್ಲಿ. ನೋಡ್ತಾ ಇರ್ಬೋದು ನೀವು. ಈ ಸೀರೆ ಕಾಪರ್ ಮತ್ತು ಗ್ರೀನ್ ಇರೋದ್ರಿಂದ ನಾನು ಕಾಪರ್ ಮತ್ತು ಗ್ರೀನ್ ಎರಡು ಮಿಕ್ಸ್ ಮಾಡಿ ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ. ಅದನ್ನು ನೀವು ಬೇಕಾದರೆ ಕಾಪರ್ ಮತ್ತು ಗ್ರೀನ್ ದಾರ ಎರಡು ಒಟ್ಟಿಗೆ ಸೇರಿ ಸುತ್ಕೋಬೋದು. 60 ಎಳೆ ಸುತ್ತಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಅದೇ ರೀತಿ ಸುತ್ತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಮಧ್ಯ ಹಾಕ್ತೀನಿ ನಾನು. ನೋಡ್ತಾ ಇರ್ಬೋದು ಸೀರೆ ಕಲರ್ ಕೂಡ ಗ್ರೀನ್ ಮತ್ತು ಕಾಪರ್ ಇದೆ. ಸೊ ಫುಲ್ಲು ಆಗಿ ಇದೆ. ಸೊ ಹಾಗಾಗಿ ನಾನಿಲ್ಲಿ ಗ್ರೀನ್ ಮತ್ತು ಕಾಪರ್ ಬೇಬಿ ಕುಚ್ಚನ್ನೇ ಹಾಕ್ತೀನಿ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ. ಫುಲ್ ಇದೆಲ್ಲ ಫಿನಿಶಿಂಗ್ ಆದಾದ್ಮೇಲೆ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಲ್ಲ, ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಜಾಸ್ತಿ ನಾವು ಕ್ರೋಶೆ ಏನು ಹಾಕಿಲ್ಲ, ಬರೀ ಇವಾಗ ಬೀಡ್ಸ್ ಹಾಕ್ಬೇಕು ಮಾತ್ರ ಕ್ರೋಶೆ ಯೂಸ್ ಮಾಡಿರೋದು. ಇನ್ನೆಲ್ಲ ನಾರ್ಮಲ್ ಆಗಿ ಬಂದಿರೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಲ್ಲ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.